ಅವೈಜ್ಞಾನಿಕವಾದ ಕಾಮಗಾರಿ ಮಾಡೋ ಉದ್ದೇಶ ಏನಿದೆ? ಮುಖ್ಯಮಂತ್ರಿ ಆಗಿದ್ದ ಮೇಕೆದಾಟನ್ನ ಪ್ರಬಲವಾಗಿ ಫೈಟ್ ಮಾಡಿ ಜೀವನ ಪರ್ಯಂತ ಶಾಸಕರಾಗೇ ರೀ ಗುಬ್ಬಿ ತಾಲೂಕಲ್ಲಿ. ಈಗ 5 ಬಾರಿ ಗೆದ್ದಿದ್ರ ರೈತರನ್ನ ಹಾಳು ಮಾಡಿ ಮಳೆ ಪ್ರಮಾಣ ಕಮ್ಮಿಯಾಗಿ ಅಲ್ಲಿ ತೋಟಗಳು ಒಣಗ್ತಾ ಇದ್ದಾವೆ. ಅದು ಮುಗುಸಾಕ್ದಂಗೆ ಸಾಕಿರ್ತಾರೆ ಸರ್ ತೋಟಗಳನ್ನ. ಅಡಿಕೆ ಕುಡಿಯಕ್ಕೆ ನೀರು ಸಿಗಲ್ಲ. ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿ ಆಗುತ್ತೆ. ಏನು ಹೋಗ್ಬಿಟ್ರೆ ಏನೋ ನಮ್ಮ ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ನೀವು ಹೋರಾಟ ಮಾಡಬೇಕಾಗಿರೋದು ಮುಖ್ಯಮಂತ್ರಿಯ ವಿರುದ್ಧ. ನಿಮ್ಮ ಕೈಲಿ ಆ ಶಕ್ತಿ ಇದೆಯಾ ಅಂತ. ಐದು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ತಾಲೂಕು ಜನ. ಇದು ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಗಂಡಾಂತರ ಆಗುತ್ತೆ. ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಹೇಮೆ ಕಿಚ್ಚು ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಇರುವಂತದ್ದು JDS ಮುಖಂಡರು ಹಾಗೂ ರೈತ ಹೋರಾಟಗಾರರಾದಂತಹ ಕಳ್ಳಿಪಾಳ್ಯ ಲೋಕೇಶ್ ಅವರು. ಹೋರಾಟ ಯಾವಾಗ ಆರಂಭ ಆಯಿತು ಅಂದಿನಿಂದನೂ ಕೂಡ ಮುಂಚೂಣಿಯಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತಹ ಕಳ್ಳಿಪಾಳ್ಯ ಲೋಕೇಶ್ ಅವರ ಜೊತೆ ಅವರ ಮನದಾಳದ ಮಾತುಗಳನ್ನ ಹಂಚಿಕೊಳ್ತಾ ಇದ್ದೇನೆ. ಮತ್ತೆ ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನವನ್ನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಲೋಕೇಶ್ ಅವರೇ, ಬಹುತೇಕ ತಾವು ಮೊದಲನಿಂದನೂ ಕೂಡ ಮೊದಲ ಹೋರಾಟದ ಪೂರ್ವಭಾವಿ ಸಭೆಯಿಂದನೂ ಕೂಡ ಹೇಮಾವತಿ ಹೋರಾಟದಲ್ಲಿರುವಂಥವ್ರು. ಅಲ್ಲಿಂದ ಇಲ್ಲಿಯವರೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಹೇಮಾವತಿ ಹೋರಾಟದ ಬಗ್ಗೆ? ಸರ್, ಈಗ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಷಯನೇ ಒಂದು ಅವೈಜ್ಞಾನಿಕವಾದ ಕಾಮಗಾರಿ. ಸಾರ್ವಜನಿಕ ತೆರಿಗೆ ಹಣದಲ್ಲಿ 1,000 ಕೋಟಿ ರಿಲೀಸ್ ಮಾಡಿ ಈಗ ಅವ್ರ ಹಿಂದೆ ಉಪಯೋಗಿಸ್ಕೊಂಡ್ರು. ಅವರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನೋ ಗೊತ್ತಿಲ್ಲ. ಅದು ಅವಶ್ಯಕತೆಯೇ ಇಲ್ಲ. ಏನಾಗಿದೆ, ತುಮಕೂರು ಜಿಲ್ಲೆಗೆ 24.5 TMC ನೀರಿನಲ್ಲಿ 3.5 TMC ಕುಣಿಗಲಿಂದ ಅರ್ಧ TMC 3/4 TMC ನೀರ ಶ್ರೀರಂಗ ಯೋಜನೆಗೆ ಮಾಗಡಿ ತಾಲೂಕು ತೊಗೊಂಡೋಗ್ಬೇಕು ಅಂತ ಯೋಜನೆ ಇದೆ. ಆ ಪ್ರಕಾರ ಮೂಲ ಚಾನಲ್ರಿ ತಗೊಂಡೋಗಿ ಈ ಲಾಸ್ಟ್ ಇಯರು ಮಳೆಯ ಪ್ರಮಾಣ ಇರೋದ್ರಿಂದ ಅವರು ತಗೊಂಡೋಗಿ ಪ್ರೂಫ್ ಮಾಡಿದ್ದಾರೆ. ಸರ್ಕಾರ ಮಾಡಿರುವಾಗ ಮತ್ತೆ ಇದಕ್ಕೆ ಅವೈಜ್ಞಾನಿಕವಾದ ಕಾಮಗಾರಿ ಮಾಡೋ ಉದ್ದೇಶ ಏನಿದೆ? ಈ ಅವಶ್ಯಕತೆ ಇದೆಯಾ? ಇನ್ನು 4-5 ತಾಲೂಕುಗಳಿಗೆ ಇದರಿಂದ ಎಷ್ಟು ಅನಾಹುತ ಆಗುತ್ತೆ. ಅದು ಅವರೇನು 3 TMCಗೆ 1-2.5 ಅಡಿ ಪೈಪ್ ಹಾಕ್ಕೊಂಡು ಹೋಗಿದ್ರೆ ನಮ್ಮದು ಅಭ್ಯಂತರ ಇರ್ತಿರ್ಲಿಲ್ಲ. 10ರಿಂದ 12 ಅಡಿ ವ್ಯಾಸದ ಪೈಪು ಹಾಕ್ಕೊಂಡು 8 ಅಡಿ 10 ಅಡಿ ಆಳದಲ್ಲಿ ತೊಗೊಂಡೋಗೋದ್ರಿಂದ ಇನ್ನು ಮಿಕ್ಕ 5-6 ತಾಲೂಕುಗಳಿಗೆ ಎಷ್ಟು ಅನಾಹುತ ಆಗುತ್ತೆ. ಕುಣಿಗಲ್ ತಾಲೂಕು ರೈತರು ನಮ್ಮ ರೈತರೇ. ತುಮಕೂರು ಜಿಲ್ಲೆಗೆ ಸೇರಿರೋಂಥ ಕುಣಿಗಲ್ ತಾಲೂಕು ಅವರು ಏನು ಈಗ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅಂತ ಮಾಡ್ಕೊಂಡು ಬಿಡದಿಲಿ ಒಂದು ಟೌನ್ಶಿಪ್ ಮಾಡಬೇಕು ಅನ್ನೋದು ಯೋಜನೆ ಹಾಕ್ಕೊಂಡು ಮುಂದಾಲೋಚನೆ ಅವ್ರದ್ದು. ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ. ನಾನು ಸ್ವಾಗತ ಮಾಡ್ತೀನಿ, ಸಂತೋಷ. ಆದರೆ ಒಂದು ಜಿಲ್ಲೆಗೆ ಸೀಮಿತ ಆಗಬಾರ್ದು. ಅವರು ನೀರಾವರಿ ವಿಷಯದಲ್ಲಿ ರಾಮನಗರ ಜಿಲ್ಲೆ ಏನಿವತ್ತು ಬೆಂಗಳೂರು ದಕ್ಷಿಣ ಅಂತ ಮಾಡ್ಕೊಂಡಿದ್ದಾರೆ ಜಿಲ್ಲೆ. ಅಲ್ಲಿ ಅವರು ಸ್ವಾರ್ಥಕ್ಕೋಸ್ಕರ, ಅವರ ರಾಜಕೀಯ ಬೆಳವಣಿಗೆಗೋಸ್ಕರ, ಅವರು ಕುಟುಂಬದ ರಾಜಕೀಯ ಬೆಳವಣಿಗೆಗೋಸ್ಕರ ಆ ಜಿಲ್ಲೆಯ ಡೆವಲಪ್ ಮಾಡಿ ಓಟ್ ಹಾಕ್ಸ್ಕೊಂಡು ಗೆಲ್ಲಿಬೇಕು, ಅಧಿಕಾರ ಅನುಭವಿಸ್ಬೇಕು ಅನ್ನೋದ ವಾಮ ಮಾರ್ಗದಲ್ಲಿ ಕನ್ನಡ ದಾರಿಯಲ್ಲಿ ನೀರನ್ನ ತೊಗೊಂಡೋಗುವಂಥ ಈ ತುಮಕೂರು ಜಿಲ್ಲೆಗೆ 4-5 ತಾಲೂಕುಗಳಿಗೆ ಭಾಳ ಅನ್ಯಾಯ ಆಗುತ್ತೆ. ದಯವಿಟ್ಟು DK ಶಿವಕುಮಾರ್ ಅವರು ಇದನ್ನ ಮರುಪರಿಶೀಲನೆ ಮಾಡಬೇಕು. ಯಾವುದೇ ಕಾರಣದಿಂದ ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ಯಾವುದೇ ಕಾರಣದಿಂದ ನಾವು ಬಿಡಲ್ಲ. ಆದ್ದರಿಂದ ದಯವಿಟ್ಟು DK ಶಿವಕುಮಾರ್ ಅವರು ಮರುಪರಿಶೀಲನೆ ಮಾಡಬೇಕು. ನೀವು ಅಟಕ್ ಬಿದ್ದು ಇದನ್ನು ತುಮಕೂರು ಜಿಲ್ಲೆ ರೈತರುಗಳು ಮಾರಣ ಶಾಸನ ಮಾಡಿ ತುಮಕೂರು ಜಿಲ್ಲೆ ರೈತರು ಒಂದೇ, ರಾಮನಗರ ಜಿಲ್ಲೆ ರೈತರು ಒಂದೇ, ಯಾರೇ ಆಗಲಿ ರೈತರು. ಈಗ ನೀವು ಬಿಡದಿ ಟೌನ್ಶಿಪ್ ಮಾಡಿ ಅದೇನೇ AICT ಅಂತ ಮಾಡಬೇಕು ಅಂತ ಹೊರಟಿದ್ರ. ಆ AICTಗೆ ಪೂರ್ವಭಾವಿ ನೀವು ಯಾವುದೂ ಹೇಳೋದಿಲ್ಲ ಸ್ಪಷ್ಟವಾಗಿ. ನಿಮ್ಮ ಮುಂದಾಲೋಚನೆ ಇದಿದೆ. ಇದು ಬಿಡದಿ ಟೌನ್ಶಿಪ್ಗೆ ನೀರು ತೊಗೊಳೋಕ್ಕೋಸ್ಕರ ಅಲ್ಲಿ ನೀರಿನ ಅಭಾವ ಇರೋದ್ರಿಂದ ಇಲ್ಲಿ ಹೇಮಾವತಿಗೆ ಈಗಲೇ ಕನ್ನಾಗ್ತಾ ಇದ್ದೀರ. ನಮ್ಮ ತುಮಕೂರು ಜಿಲ್ಲೆ ನೀರಿಗೆ ಕನ್ನಾಗ್ತಾ ಇದ್ದೀರ. ದಯವಿಟ್ಟು ಈ ಕೆಲಸ ಮಾಡಿಬಿಡಿ. ನೀವು ಪ್ರಬುದ್ಧರಿದ್ದೀರಾ, ಬುದ್ಧಿವಂತರಿದ್ದೀರಾ. ಬರೀ ಸ್ವಾರ್ಥಕ್ಕೆ ಬರೀ ನಿಮ್ಮ ಒಂದು ಬೆಂಗಳೂರು ದಕ್ಷಿಣ ಒಂದು ಜಿಲ್ಲೆಗೋಸ್ಕರ ನೀವು ನಮ್ಮ ತುಮಕೂರು ಜಿಲ್ಲೆ ರೈತರುಗಳನ್ನ ಬಲಿ ಕೊಡೋಕೆ ಹೋಗ್ಬೇಡಿ. ಮುಂದಿನ ಪೀಳಿಗೆ ಭಾಳ ಶಾಪ ಆಗುತ್ತೆ. ಅದು ಒಳ್ಳೇದಲ್ಲ. ನೀವು ಹೇಳ್ತಾ ಇದ್ದೀರಾ CM ಅವರು ತವರು ಜಿಲ್ಲೆ ರಾಮನಗರ, ಕನಕಪುರ ಆ ಭಾಗ ಓಕೆ.
ಈ ಜಿಲ್ಲೆಯ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಸಂಸದರು, ಅವ್ರಿಗೆ ಸ್ವಾರ್ಥತೆ ಇಲ್ವಾ ಈ ವಿಚಾರದಲ್ಲಿ? ನೀವ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ? ಸರ್, ಈಗ ಅಧಿಕಾರದಲ್ಲಿ ಇಲ್ದಲೇ ಇದ್ದಾಗ ಒಂಥರ, ಅಧಿಕಾರಕ್ಕೆ ಬಂದಾಗೆ ರಾಜಕಾರಣಿಗಳು ಒಂಥರ ಆಗ್ತಾರೆ. ಈಗ ಅಂದ್ರೆ ರಾಜಕೀಯದವರೆಲ್ಲ ಹಿಂಗೆ ಅಂತ, ರೈತರು ನಿಮಗೆ ಬೇಕಿಲ್ಲ ಎಲ್ಲ ಹಂಗೆ ಅಂತಲ್ಲ ಇರ್ತಾರೆ. ಪ್ರಕಾರ ರೈತರು ಬೇಕಿಲ್ಲ ನಿಮ್ಗೆ, ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ನೀವು. ಆ ಥರ ಪರಿಸ್ಥಿತಿ ಈಗ ಉದ್ಭವ ಆಗ್ಬಿಡುತ್ತೆ. ಯಾಕೆ ಅಂದರೆ ಈ ಪೂರ್ವಿಕರು ನಮ್ಮ ತುಮಕೂರು ಜಿಲ್ಲೆಗೆ, ಅದರಲ್ಲಿ ದೇವೇಗೌಡರ ಆಶೀರ್ವಾದದಿಂದ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬಂದಿರೋದು. ದೇವೇಗೌಡರ ಆಶೀರ್ವಾದದಿಂದ ಬಂದಿದೆ, ಇಲ್ಲ ಸುಮ್ಮನೆ ಬರ್ತಿರ್ಲಿಲ್ಲ ಅದು. ಆ ಪೂರ್ವಿಕರು ಹೋರಾಟದಲ್ಲಿ ಬಂದಿರೋಂಥ 24 TMC ನೀರನ್ನ ಉಳಿಸ್ಕೊಳಕ್ಕೆ ಈಗಿನ ರಾಜಕಾರಣಿಗಳು ಶತಪ್ರಯತ್ನ ಬೀಳ್ತಾ ಇಲ್ಲ. ಯಾವುದೋ ಒತ್ತಡಕ್ಕೆ ಅವರ ಪ್ರೆಸರ್ಗೋ ಏನೋ ಸುಮ್ಮನೆ ಮೂಕು ಪ್ರೇಕ್ಷಕರಾಗಿ ಎಲ್ಲೋ ಒಂದು ಕೇಳಿದಾಗ ಏನೋ ಒಂದು ಪ್ರತ್ಯುತ್ತರ ಕೊಡೋದು, ಬೇಕಾಬಿಟ್ಟು ಉಡಾಫೆ ಮಾತುಗಳಾಡೋದು, ಇದು ಭಾಳ ಅನ್ಯಾಯ ಆಗ್ತಿದೆ. ಇದರ ದುಷ್ಪರಿಣಾಮ ಈಗಿನ ಆಡಳಿತ ಪಕ್ಷದ ಶಾಸಕರಿಗೆ, ಮಂತ್ರಿಗಳಿಗೆ ಮುಂದಿನ ದಿನಗಳಿಗೆ ಜನಗಳು ಪಾಠ ಕಲಿಸ್ತಾರೆ. ಇದನ್ನ ಅರಿವು ಮಾಡ್ಕೊಬೇಕು. ಯಾವುದೇ ಕಾರಣದಿಂದ ಇದಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು ಅಧಿಕಾರ ಇರ್ತದೆ, ಅಧಿಕಾರ ಶಾಶ್ವತ ಎಲ್ಲ ಹೋಗುತ್ತೆ. ಅಧಿಕಾರ ಇದ್ದಾಗ ನಾನು ಕ್ಷೇತ್ರಕ್ಕೆ, ಜಿಲ್ಲೆಗೆ, ತಾಲೂಕಿಗೆ ಏನು ಮಾಡಿದೆ ಅನ್ನೋದು ಮುಖ್ಯ ಆಗುತ್ತೆ. ಓಕೆ, ಅಧಿಕಾರ ಶಾಶ್ವತವಲ್ಲ, ಆದರೆ ಇರೋವಂಥ ಅಧಿಕಾರದಲ್ಲಿ ನೀವೇ ಹೇಳ್ದಂಗೆ ಒಂದಷ್ಟು ಜನ ಸ್ವಾರ್ಥಿಗಳಾಗಿದ್ದಾರೆ. ಹೋರಾಟಗಾರರು ಕೂಡ, ಹಿಂದೆ ಇದ್ದಂಥ ಹೋರಾಟಗಾರರು ಈಗ ಮುಂಚೂಣಿಗೆ ಬರ್ತಿಲ್ಲ. ಅವರಲ್ಲಿ ಏನೋ ಒಂದಷ್ಟು ಒಳಗಡೆ ಸಮಥಿಂಗ್ 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 ಅಂತ ಜನ ಮಾತಾಡ್ತಾರೆ, ನಮಗೆ ಗೊತ್ತಿಲ್ಲ ಜನ ಮಾತಾಡುವಂಥದ್ದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಈಗ ನಾನು ಹೇಳಿದ್ನೆಲ್ಲ, ಸ್ವಾರ್ಥಕ್ಕೋಸ್ಕರ ಅವರು ಈ ತುಮಕೂರು ಜಿಲ್ಲೆಯಲ್ಲಿ ಏನು 11 ತಾಲೂಕಿದೆಯೋ, 11 ತಾಲೂಕದಲ್ಲಿ ಒಂದು 8-10 ತಾಲೂಕಿಗೆ ನಮ್ಮ ಹೇಮಾವತಿ ನೀರು ಇರ್ತದೆ. ಎಲ್ಲ ಅವ್ರವ್ರ ತಾಲೂಕು ಶಾಸಕರುಗಳು ಅವ್ರದ್ದು ಸ್ವಾರ್ಥ ಆಗ್ತಾ ಇದೆ. ಅವ್ರ ಕ್ಷೇತ್ರ ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಅವ್ರು ಏನು ಮಾಡೋಕೆ ಅದು ಮಾಡ್ತಾ ಇದ್ದಾರೆ, ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ನಮ್ಮ ತಾಲೂಕಿನ ದುರಾದೃಷ್ಟ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ತೆಂಗು ಇರುವಂಥ ಕ್ಷೇತ್ರ ನಮ್ಮ ಗುಬ್ಬಿ ತಾಲೂಕು. ಹೇಮಾವತಿ ನೀರನ್ನ ಅವಲಂಬಿಸಿ ಇವತ್ತು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಆ ಬದುಕಿಗೆ ಕೊಳ್ಳಿಡುವಂಥ ಕೆಲಸ ಈ ಸರ್ಕಾರ ಮಾಡಬಾರ್ದು. ಇದು ದೊಡ್ಡ ದುರಂತ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಮುಂದಿನ ಪೀಳಿಗೆಗೆ ಶಾಪಗ್ರಸ್ತರಾಗ್ತೀರ ಈ ಸರ್ಕಾರ. ಅದರಿಂದ ಈ ನಮ್ಮ ಜಿಲ್ಲೆಯ ತಾಲೂಕಿನ ಶಾಸಕರು ಈಗ ಬರಬೇಕು. ಸುಮ್ಮನೆ ಈಗ ನೀವು ಪ್ರೆಸ್ ಮುಂದೆ ಕೇಳಿದಾಗ ಹೇಳೋದು ಮುಖ್ಯ ಅಲ್ಲ, ಹೋರಾಟಕ್ಕೆ ಮುಂಚೂಣಿಗೆ ಬರಬೇಕು. ನೀವು ಮುಂಚೂಣಿಗೆ ಬಂದರೆ ನಿಮ್ಮ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ, ನಿಮ್ಮ ನಾಯಕತ್ವದಲ್ಲಿ ಹೋರಾಟ ಮಾಡ್ತೀವಿ. ನೀವು ಜೀವನ ಪರ್ಯಂತ ಶಾಸಕರಾಗೇ ಇರಿ ತುಮಕೂರು ಗುಬ್ಬಿ ತಾಲೂಕಲ್ಲಿ, ನಮ್ಮ ಸಪೋರ್ಟ್ ಇದೆ. ರೈತರನ್ನ ಹಾಳು ಮಾಡಿ ನೀವು ಈಗ 5 ಬಾರಿ ಗೆದ್ದಿದ್ರ, ರೈತರನ್ನ ಹಾಳು ಮಾಡಿ ಮತ್ತೆ ನಾನು ವಿರೋಧ ಇದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಬನ್ನಿ ಮುಂಚೂಣಿಗೆ, ನಿಮ್ಮ ಜೊತೆಲಿ ನಾವು ಸೇರ್ಕೊತೀವಿ, ನಿಮ್ಮ ನಾಯಕತ್ವದಲ್ಲಿ ಮಾಡೋಣ, ಹೋರಾಟ ಮಾಡೋಣ. ಯಾವುದೇ ಕಾರಣದ ಎಕ್ಸ್ಪ್ರೆಸ್ ಲಿಂಕ್ ಅನ್ನೋದು ಆಗಬಾರ್ದು. ನಮ್ಮ ತುಮಕೂರು ಜಿಲ್ಲೆಯ 7-8 ತಾಲೂಕುಗಳಿಗೆ ಭಾಳ ಅನ್ಯಾಯ ಆಗುತ್ತೆ. ರೈತರುಗಳಿಗೆ, ನಾಗರಿಕ ಬಂಧುಗಳು ಕುಡಿಯೋಕ್ಕೆ ನೀರು ಸಿಗಲ್ಲ. ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿ ಆಗುತ್ತೆ. ಅದು ಯಾವ ಯೋಚನೆ ಮಾಡಿದಾರೋ ಅವ್ರಿಗೇನು ಕಿವಿಗೆ ಹೂವು ಇಟ್ಬಿಟ್ಟವ್ರು ಏನೋ ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ನಮ್ಮ ತುಮಕೂರು ಜಿಲ್ಲೆ ಕಾಂಗ್ರೆಸ್ ನಾಯಕರುಗಳಿಗೆ ಪರಮೇಶ್ವರು ಒಂದು ಹೇಳಿಕೆ ಕೊಡ್ತಾರೆ, ಅದು ಸರ್ಕಾರದ ಆದೇಶ ಆಗ್ಬಿಟ್ಟಿದೆ, ಈಗ ವಾಪಸ್ ತಗೊಳಕ್ಕಾಗಲ್ಲ. 9,000 ಕೋಟಿಯಲ್ಲಿ 50% ಅನುದಾನ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಅಂತಾರೆ. ಇವೆಲ್ಲ ಬಿಡಬೇಕು. ಇವೆಲ್ಲ ಜಿಲ್ಲೆಯರು ಮತದಾರರು ಓಟ್ ಆಗ್ತಲೇ ನೀವು ಅಧಿಕಾರ ಅನುಭವಿಸ್ತೀರ. ಜಿಲ್ಲೆಯಲ್ಲಿ ಅಧಿಕಾರ ಅನುಭವಿಸಿದ್ರಲ್ವ, ಅಧಿಕಾರ ಅನುಭವಿಸಿರೋ ಋಣಾದು ತೀರಿಸ್ಬೇಕಲ್ಲ. ರೈತರದ್ದು, ನಾಗರಿಕ ಬಂಧುಗಳದ್ದು ಋಣಾದು ತೀರಿಸ್ಬೇಕಲ್ವ. ಆ ಕೆಲಸ ಮಾಡಬೇಕು. ಯಾವುದೇ ನಮ್ಮ ಆಡಳಿತ ಪಕ್ಷದ MLA ಆಗಲಿ, ಶಾಸಕರಾಗಲಿ, ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರದಲ್ಲಿ ವಿರೋಧ ಮಾಡಿ ನಮ್ಮ ತುಮಕೂರು ಜಿಲ್ಲೆಯ ಏನು ಅಲೋಕೇಶನ್ ವಾಟರ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಬೀಳಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿರೋ ಹಾಗೆ ಶಿವಕುಮಾರ್ ಅವರು ಬಹಳ ಮುಂದೆ ಹೋಗಿ ಈ ಯೋಜನೆಯನ್ನು ಜಾರಿಗೆ ತರ್ತಿರೋವಂಥದ್ದು. ಈಗ ಅವ್ರು ಮುಖ್ಯಮಂತ್ರಿ, ನೀವು ಹೋರಾಟ ಮಾಡಬೇಕಾಗಿರೋದು ಮುಖ್ಯಮಂತ್ರಿಯ ವಿರುದ್ಧ. ನಿಮ್ಮ ಕೈಲಿ ಆ ಶಕ್ತಿ ಇದೆಯಾ ಅಂತ? ಜನ ದಂಗೆ ಇದ್ದರೆ ಜನಗಳ ಮುಂದೆ ಸರ್ಕಾರ ಅಲ್ಲ, ರೈತರ ಮುಂದೆ ಸರ್ಕಾರ ಅಲ್ಲ, ಗೊತ್ತಾಯ್ತಾ? ರೈತರು ದಂಗೆ ಎದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಅಕಸ್ಮಾತ್ ಅವರು ಅಧಿಕಾರ ಇದೆ, ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಗೋಲಿಬಾರ್ ಮಾಡಿಸ್ತೀನಿ, ಲಾಠಿ ಚಾರ್ಜ್ ಮಾಡಿಸ್ತೀನಿ ಅಂದರೆ ಈ ರೈತರು ಯಾವುದೇ ಕಾರಣದ ಗೋಲಿಬಾರ್ಗೆ, ಲಾಠಿ ಚಾರ್ಜ್ಗೆ ಎದೆ ಗುಂದೋದಿಲ್ಲ. ನಾವು ನಾಯಕತ್ವ ವಹಿಸಿ ಮುಂದೊಳಗೆ ನಿಂತ್ಕೊಂತೀವಿ. ನಿಮ್ಮ ಮೇಲೆ FIR ಆಗಿದೆ ಕಳೆದ ಬಾರಿ, ನೀವು ಕೂಡ ಕೋರ್ಟಿಗೆ ಹೋಗ್ಬೇಕಾಗಿದೆ. ಇವತ್ತು ಆಲ್ರೆಡಿ ನಿಮಗೆ ನೋಟಿಸ್ ಬಂದಿದೆ, ಅದು ನಿಮಗೆ ನೆನಪಿದೆಯಾ? ಸರ್, ನೆನಪಿದೆ. ಇಂಥವು ಎಷ್ಟೇ ರೈತರನ್ನ ಉಳಿವಿಗೂ ನಾವು ಹೋರಾಟ ಮಾಡ್ತಾ ಇರೋದು. ಎಷ್ಟೇ ಕೇಸ್ ಆಗಲಿ ಸರ್ಕಾರ ಹೋರಾಟ ಮಾಡೋಣ. ಅದಕ್ಕೇನು ಕೋರ್ಟಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಲಾಯರ್ಗಳಿದ್ದಾರೆ, ಆ ಕೆಲಸ ಮಾಡೋಣ ನಾವು. ಅದು ಹಿಂಜರಿಕೆ ಆಗಲಿ, ಬಗ್ಗದಾಗಲಿ ಇಲ್ಲ. ನಾವು
ಆಮೇಲೆ ಅವರು ಏನೋ ಗುಂಡು ಪಂಡು ಲಾಠಿ ಚಾರ್ಜು ಅಂತ ಏನೋ ಹೇಳಿದ್ರೆ ನಾವು ಅದಕ್ಕೆ ಎದ್ಕೊಟ್ಟು ನಿಂತ್ಕೊಂತೀವಿ. ಆರಿಸ್ಲಿ ಗುಂಡ, ನಮ್ಮ ಹೆಣದ ಮೇಲೆ ನೀರು ತೊಗೊಂಡೋಗ್ಲಿ, ಅವರು ನಮ್ಮ ಹೆಣ್ಗಳ ಮೇಲೆ ನೀರು ತೊಗೊಂಡೋಗ್ಲಿ, ನಾವೇ ಮುಂದೆ ನಿಂತ್ಕೊಂತೀವಿ. ಶಾಶ್ವತವಾಗಿ ತುಮಕೂರು ಜಿಲ್ಲೆ ಹೇಮಾವತಿ ನೀರಿಗೋಸ್ಕರ ಹೋರಾಟ ಮಾಡಿ ಹುತಾತ್ಮರಾದಂಥ ನೆನಪಾಗಿ ಅಂತ ಉಳಿಯ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ರೈತರುಗಳು ನೆನಪಾಗಿ ಉಳಿಲಿ ಅಂಥ ಕೆಲಸ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ಯಾವುದೇ ಕಾರಣದ ಬಗ್ಗಲ್ಲ. ಹೇಮಾವತಿ ಹಿಡ್ಕೊಂಡು BJP ಅವರು JDS ಅವರು ರಾಜಕೀಯ ಶುರು ಮಾಡ್ಬಿಟ್ಟವ್ರೆ. ಇದೊಂದು ಒಳ್ಳೆ ಅವಕಾಶ ನಮಗೆ, ಇನ್ನೊಂದು 2 ವರ್ಷ ಇದೆ, ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ JDS ಅವರು ಹೋಗ್ತಾ ಇದ್ದೀರಾ, BJP ಅವರು ಹೋಗ್ತಾ ಇದ್ದೀರಾ ಅಂತ ಒಂದಷ್ಟು ಮಾತುಗಳು ಬರೋವಂಥದ್ದು. ಸರ್, ಇದು ಹೇಮಾವತಿ ನೀರು ಇವತ್ತು ಬಂದಿಲ್ಲ ಸರ್, ಇದು ಅನಾದಿ ಕಾಲದಲ್ಲಿ ಬಂದಿರೋವಂಥ ನೀರು. ಅದನ್ನು ಉಳಿಸ್ಕೊಳಕ್ಕೆ ನಾವು ಪ್ರಯತ್ನ ಬೀಳ್ತಾ ಇದ್ದೀವಿ. ನೀವು ರಾಜಕೀಯ ಏನೋ ನಿಮ್ಮ ಇದು ಚಟಕ್ಕೆ ನೀವೇನೋ ಮಾತಾಡ್ಕೊತೀರ, ಚಟಕ್ಕೆ ಈಗ ನಾವು ನಮ್ಮನ್ನು ಚಟ ಅಂತ ಹೇಳ್ತಾರಲ್ಲ, ಹಾಗಂಗೆ ಚಟಕ್ಕೆ ಮಾತಾಡೋದಲ್ಲ ಇದು. ನೀವು ನಿಸ್ವಾರ್ಥ ಭಾವನೆಯಿಂದ ಆತ್ಮಸಾಕ್ಷಿಗೆ ಒಪ್ಪುವಂಥ ಕೆಲಸ ರಾಜಕಾರಣಿಗಳು ಮಾಡಬೇಕಾಗುತ್ತೆ. 5 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ತಾಲೂಕು ಜನ, ಆದರೆ ಅದರ ಋಣ ತೀರಿಸ್ಬೇಕಾಗುತ್ತೆ. ಯಾವುದೇ ಕಾರಣದಿಂದ ಯಾವುದೇ ಶಾಸಕರು ಕೂಡ ಹೇಳಿದ್ದಾರೆ, ಮಾಧುಸ್ವಾಮಿ ಅವ್ರು ಬರ್ತಾರೆ ಅಂತ ನಾವು ಕೇಳಿದಾಗ ಬಂದರೆ ಸ್ವಾಗತ ಕೋರ್ತೀನಿ ಅಂತ ಅವರು ಓಪನ್ ಆಗಿ ಹೇಳ್ತಾರೆ. ಅಥವಾ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೇನೆ. ಈಗಾಗಲೇ ನಾನು DK ಶಿವಕುಮಾರ್ ಹತ್ರನೂ ಕೂಡ ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳ ಜೊತೆ, ಈ ಒಂದು ಕೆನಲ್ ಬೇಡ, ಅದನ್ನು ವೈಡಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಹೇಳ್ತಾರಲ್ಲ ಮಾಧ್ಯಮಗಳ ಮುಂದೆ, ನಮ್ಮ ಮುಂದೆ ಹೇಳಿರುವಂಥದ್ದು ಇದೆಯಲ್ಲ. ನೀವು ಯಾಕೆ ನೀವು ವಿರೋಧ ಪಕ್ಷ ಒಬ್ಬರು ಶಾಸಕರನ್ನು ಬೈಬೇಕು ಅಂತಾನೆ ಬೈಯೋಂಥದ್ದು ಇದು? ನೋಡಿ, ಈಗ ವಿರೋಧ ಮಾಡಿದ್ರೆ ಈಗ 1 ವರ್ಷದ ಮುಂದೆಲೇ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ರೈತರುಗಳು ಮಾಡಿದ್ದು. ನೀವು ಅವಾಗಲೇ ನಮ್ಮ ಜೊತೆ ಕೈಗೂಡಿಸಿದ್ರೆ ನೀವು ಬೀದಿ ಬರೋಕ್ಕಾಗಲ್ಲ ಅಂತ ಯಾಕೆ ಹೇಳ್ತೀರಾ? ನೀವು ಮುಂದೆ ನೀವು ನಿಮ್ಮ ಸರ್ಕಾರದ ಒಂದು ಭಾಗ, ನಿಮ್ಮ ಪಕ್ಷ ಆಡಳಿತದಲ್ಲಿದ್ರು ನೀವು ಹಂಗೆ ಹೇಳ್ತಾ ಇದ್ದಿದ್ದು, ನಿಮ್ಮ ಪಕ್ಷ ಇದ್ದಿದ್ರು ನೀವು ಹಂಗೆ ಹೇಳ್ತಾ ಇದ್ದೀವಿ. ಆಗಲಿ ಸರ್, ನೀವು ಈಗ 50% ಈಗ ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟರು, ನಮಗೆ ಅಲ್ಲಿ 50% ಅನುದಾನ ಬಿಡುಗಡೆ ಮಾಡಿದ್ದೇವೆ, ಕಾಮಗಾರಿ ಆಗುತ್ತೆ, ಸರ್ಕಾರದ ನಿರ್ಧಾರ ಅಂತ ಹೇಳಿರು. ಹೌದು ಸ್ವಾಮಿ, ನೀವು ಅದನ್ನ ಆಪೋಸ್ ಮಾಡಿ ಯಾಕೆ ನಿರ್ಧಾರ? ನೀವು ಮಾತಿರ್ತೀರ ಏನು, ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಕೂಸು ಅಂತ ಹೇಳ್ತೀರಾ. ನೀರು ಇರಿಗೇಷನ್ ಸಚಿವರಾಗಿದ್ದರು DK ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗಿ, ಕುಮಾರಸ್ವಾಮಿ ಮನೆ ಬಾಗಿಲಿಗೆ ಹೋಗಿ ಸರ್ಕಾರ ಕರ್ಕೊಂಬಂದು CM ಮಾಡ್ತೀವಿ ಅಂತ ಮಾಡಿ ಅಧಿಕಾರ ಕೊಟ್ಬಿಟ್ಟು ಇಂಥವೆಲ್ಲ ಯೋಜನೆಗಳಿಗೆಲ್ಲ ಅನುಮತಿ ತಗೊಂಬಿಟ್ಟು ಒತ್ತಾಯದ ಮೇಲೆ ಈಗ ಕುಮಾರಸ್ವಾಮಿ ಕೂಸು ಅಂತ ಹೆಂಗೆ ಹೇಳ್ತೀರಾ ನೀವು? ಈಗ ಆಯಿತು, ಅದು ನೆಕ್ಸ್ಟ್ ಬಂದಮೇಲೆ ಯಡಿಯೂರಪ್ಪ ಸರ್ಕಾರ ವಜಾ ಮಾಡ್ತಲ್ಲ, ಈಗ ಮತ್ತೆ ಯಾಕೆ ತತ್ತಾ ಇದ್ದೀರಾ ಯೋಜನೆನ? ಆಪೋಸಿಟಿಗೆ ಯಾಕೆ ಮಾಡಲಿಲ್ಲ? ಈಗ ನಿಮ್ಮ ಸರ್ಕಾರದಲ್ಲಿ ಯೋಜನೆ ಸ್ಟಾರ್ಟ್ ಆಗಿರೋದು. ಯಡಿಯೂರಪ್ಪರು ಆ ಯೋಜನೆ ಕ್ಯಾನ್ಸಲ್ ಮಾಡಿದ ಮೇಲೆ ನೀವು ಮತ್ತೆ ಈಗ ತರ್ತೋರಕ್ಕೆ ನೀವು ಹೊರಟಿರ್ಬೇಕಂತ ನೀವು ಯಾಕೆ ಆಪೋಸ್ ಮಾಡೋಕ್ಕಾಗಲ್ಲ? ನೀವು ಒಬ್ಬ ಶಾಸಕರಾಗಿದ್ದೀರ, ಒಂದು ಬೋರ್ಡ್ ಚೇರ್ಮನ್ ಆಗಿದ್ದೀರಾ, ಪರಮೇಶ್ವರ್ ಮಂತ್ರಿ ಆಗಿದ್ದಾರೆ, ಡೆಪ್ಟಿ CM ಆಗಿದ್ದರು, ಈಗ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದರು, ರಾಜಣ್ಣವ್ರು ಇದ್ದಾರೆ. ಸುಮ್ಮನೆ ಎಲ್ಲೋ ಯಾರನ್ನ ಪ್ರಶ್ನವ್ರು ಕೇಳಿದಾಗ ನಮ್ಮ ವಿರೋಧ ಅಂತ ಹೇಳ್ಬಿಟ್ರೆ ಆಗುತ್ತಾ? ಮಾಡಬೇಕು ಪ್ರಾಮಾಣಿಕವಾಗಿ. ಜಿಲ್ಲೆಯ ರೈತರ ನಾಗರಿಕ ಬಂಧುಗಳ ಅನುಕೂಲ ಆಗಬೇಕು ಅಂತಂದರೆ ಹೇಮಾವತಿ ನೀರು ಉಳಿಸುವಂಥ ಕೆಲಸ ಮಾಡಬೇಕು. ಬಹುತೇಕ 13ನೇ ತಾರೀಕು ಕೋರ್ಟಲ್ಲಿ ಡಿಸಿಷನ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಏನಾಗಬಹುದು, ಅಥವಾ ಅದು ನಿಮ್ಮ ವಿರುದ್ಧವಾಗಿ ಬಂದರೆ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ? ಸರ್, ಇದು ಹೇಮಾವತಿ ವಿಷಯದಲ್ಲಿ ಕಾನೂನು ಹೋರಾಟದಲ್ಲಿ ನಮ್ಮ ಮಾಧುಸ್ವಾಮಿ ನಾಯಕತ್ವದಲ್ಲಿ ಒಂದು ಕಾನೂನು ಅರಿವಿರೋದ್ರಿಂದ ಅವರ ನಾಯಕತ್ವದಲ್ಲಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದಿಲೀಪ್ ಸಾರು, ಇನ್ನು ನಮ್ಮ ನಾಗಣ್ಣ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕ ಹೋರಾಟ ಒಂದಾದರೆ ನಾವು ಪ್ರತಿಭಟನೆ ಇಲ್ಲ ಅಂತಂದರೆ ಸಾಧ್ಯ ಇಲ್ವಲ್ಲ. ಹೋರಾಟಕ್ಕೆ ಪ್ರತಿಭಟನೆ ಬೇಕೇ ಬೇಕು. ನಾವು ಪ್ರತಿಭಟನೆ ಒಂದು ಭಾಗ, ಪ್ರತಿಭಟನೆ ಇದ್ರೂ ಮಾತ್ರ ಸರ್ಕಾರದ ಕಣ್ಣು ತೆರೆಯೋಕ್ಕಾಗೋದು. ಈಗ ಬಿಡದಿಲ್ಲಿ ನೋಡಿ ಮಾಡ್ತಾ ಇದ್ದಾರಲ್ಲ, ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಆದರೂ ಹಠಕ್ಕೆ ಬಿದ್ದು ಅದು ಪರಿಸರ ಇವತ್ತು ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಬಿಡದಿ ವಿಷಯದಲ್ಲಿ. ನೀವು A1 ಸಿಟಿ ಮಾಡೋಕ್ಕೆ ಹೋಗಿ ಇಲ್ಲಿಂದ ಕಾಂಕ್ರೀಟು ಮಾಡಿ ಅದನ್ನ ಆ ಪರಿಸರ ಹಾಳು ಮಾಡ್ತಾ ಇದ್ದಲ್ಲ, ಆ ಪರಿಸರನ ಹಾಳು ಮಾಡಿ ನೀವು ಮರ ಗಿಡಗಳೆಲ್ಲ ತೆಗೆದು ಅದನ್ನ ರೈತರನ್ನ ಒಕ್ಕಲೆಬ್ಬಿಸಿ ನೀವು ಸಿಟಿ ಮಾಡಿದರೆ A1 ಸಿಟಿ ಮಾಡೋಕ್ಕೆ ಹೋದರೆ ನೀವು ಎಷ್ಟು ಪರಿಸರ ಹಾಳಾಗುತ್ತೆ ಹೇಳಿ. ಆ ಥರ ಪರಿಸ್ಥಿತಿ ಇರುವಾಗ ಅದು ಹಠಕ್ಕೆ ಬೀಳಬಾರ್ದು. ಯಾರೇ ಆಗಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಾಗ ಯಾವ ಮನುಷ್ಯನಾಗಲಿ ಹಠಕ್ಕೆ ಬೀಳಬಾರ್ದು. ಎಲ್ಲ ಯೋಚನೆ ಮಾಡಬೇಕು. ಸುಮ್ಮನೆ ರೈತರುಗಳು ಯಾರು ಮಾತಾಡಲ್ಲ, ಏನೋ ತಿಳ್ಕೊಂಡಿದ್ದಾರೆ, ಎಲ್ಲ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಇದು ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಗಂಡಾಂತರ ಆಗುತ್ತೆ. JC ಮಾಧುಸ್ವಾಮಿ ಅವರು ಹೋರಾಟಕ್ಕೆ ಇಳಿತಾ ಇದ್ದಾರೆ ಅನ್ನೋ ಒಂದು ವಿಷಯ ಒಂದಷ್ಟು ಬೇರೆ ರೀತಿ ಹೋಗ್ತಾ ಇರುವಂಥದ್ದು, ರೈತರ ಕೂಡ ಮುಟ್ತಾ ಇರುವಂಥದ್ದು, ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ನಾಯಕತ್ವ ಯಾರನ್ನ ತಗೊಳ್ಳಿ,
ಮಾಧುಸ್ವಾಮಿ ಬರಲಿ, ಪರಮೇಶ್ವರನ ಬರಲಿ, ರಾಜಣ್ಣಾರ ಬರಲಿ, ನಮ್ಮ ವಾಸಣ್ಣಾರನ ಬರಲಿ, ಯಾರನ್ನ ಬರಲಿ, ಜಿಲ್ಲೆ ನಾಯಕರುಗಳು, ನಮ್ಮ ವಿರೋಧ ಪಕ್ಷದಲ್ಲಿ ಸುರೇಶ್ ಗೌಡರು ಬರಲಿ, ಎಂ ಟಿ ಕೃಷ್ಣ ಬರಲಿ, ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡಬೇಕಾದ್ರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಪ್ರಾಮುಖ್ಯತೆ. ಹೌದು. ಆದ್ದರಿಂದ ಯಾರು ಬಂದು ಯಾವ ನಾಯಕತ್ವದಲ್ಲಿ ಬರಲಿ, ರೈತರಂತೂ ಈ ಸರಿ ಈಗ ಮಳೆ ಪ್ರಮಾಣ ಕಮ್ಮಿಯಾಗಿ ಆಲೆ ತೋಟಗಳು ಒಣಗ್ತಾ ಇದ್ದಾವೆ, ಬೋರ್ಗಳು ಆಲೆ ಇಟ್ಟಾಡ್ತಾ ಇದ್ದಾವೆ ತಾಲೂಕಲ್ಲಿ, ಕ್ಷೇತ್ರದಲ್ಲಿ. ಅದರಿಂದ ಬೋರ್ಗಳು ನೀರು ಅಭಾವ ಆಗೋದ್ರಿಂದ ತೋಟಗಳು ಒಣಗೋಕೆ ಶುರುವಾದರೆ ಹುಚ್ಚೆದ್ದು ದಂಗೆದ್ದು ಬರ್ತಾರೆ ಜನ. ಆಲ್ರೆಡಿ ಬೋರ್ವೆಲ್ಗಳು ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಅಲ್ಲೆಲ್ಲ ಬೋರ್ವೆಲ್ ಶುರುವಾಗಿದೆ. 4-5 ವರ್ಷದಿಂದ ಬೋರ್ವೆಲ್ ಕೊರ್ಸೋರೆಲ್ಲ ಇರಲಿಲ್ಲ. ಇವತ್ತೆಲ್ಲ ಕಡೆ ಬೋರ್ವೆಲ್ಗಳು. ಹೌದಾ? ಅಂತರ್ಜಲ ಯಾವಾಗ ಕುಗ್ಗಿದಾಗ, ಅಂತರ್ಜಲ ಕಮ್ಮಿ ಆದಾಗ ರೈತರು ತೋಟ ಉಳಿಸ್ಕೊಡ್ಬೇಕಾದ್ರೆ ಎಷ್ಟನ್ನ ಖರ್ಚಾಗಲಪ್ಪ. ಅದು ಮಗು ಸಾಕ್ದಂಗೆ ಸಾಕಿರ್ತಾರೆ ಸರ್ ತೋಟಗಳನ್ನ. ಅಡಿಕೆ, ತೆಂಗು, ಬಾಳೆ ಎಲ್ಲ ಥರದ ಇದು ರೈತರು ಬೆಳೆಗಳು ಇಟ್ಟಿದ್ದಾರೆ. ಹಣ್ಣು, ಹಂಪಲು ಎಲ್ಲ ಥರದ್ದು ಬೆಳೆ ಬೆಳೀತಾರೆ. ಅಂಥ ಪರಿಸ್ಥಿತಿ ಇರುವಾಗ ತರಕಾರಿಗಳು ಎಲ್ಲ ಥರದ ಎಲ್ಲ ಚಿಕ್ಕ ಪಾರ್ಟ್ಗಳು ಮಾಡ್ಕೊಂಡು ಈಗೇನು ಈ ಬಿಡದಿ ಟೌನ್ಶಿಪ್ಪು ನೀವು ಮಾಧ್ಯಮಗಳಲ್ಲಿ ತೋರಿಸಿರೋ ಅದೇ ಥರ ನಮ್ಗೆ ಗುಬ್ಬಿ ತಾಲೂಕಿದೆ, ಗೊತ್ತಾಯ್ತಲ್ಲ. ನೀವೊಂದು ಡ್ರೋನ್ ಕ್ಯಾಮ್ರಾ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಇರುವಾಗ ರೈತರುಗಳಿಗೆ ಅನ್ಯಾಯ ಆದರೆ, ಆ ಗಿಡ ಎಲ್ಲ ಒಣಗಕ್ಕೆ ಶುರುವಾದರೆ ಭಾಳ ಅನ್ಯಾಯ ಆಗುತ್ತೆ ಸರ್. ದಯವಿಟ್ಟು ಇದು ಅವೈಜ್ಞಾನಿಕವಾದ ಕಾಮಗಾರಿ, ಗೊತ್ತಾಯ್ತಾ. ರೈತರ ತೆರಿಗೆ ಹಣವನ್ನು ಪೋಲು ಮಾಡೋವಂಥ ಕಾಮಗಾರಿ ಇದು. ಆ ದುಡ್ಡನ್ನ ಬರೀ 250 ಕೋಟಿ ಆಯ್ಕೆ ವೈಡನ್ ಮಾಡಿದರೆ ಫಸ್ಟ್ ಕ್ಲಾಸಿಗೆ ನೀರು ಹೋಗುತ್ತೆ. ತಗೊಂಡೋಗಿ 1100 ಕ್ಯೂಸಿಕ್ ನೀರು ತೊಗೊಂಡೋಗುವಂಥ ಚಾನಲ್ ಇಲ್ಲಿ ತುಮಕೂರವರೆಗೂ ಬಂದಿದೆ. ಇನ್ನು ಮುಂದೆ ಮಾಡಿದರೆ ನೀವು ಫಸ್ಟ್ ತುಂಬಿಸ್ಕೊಂಬಿಡಿ 3 TMC ನೀರನ್ನ, ನಂತರ ನಮಗೆ ಕೊಡಿ ಮಿಕ್ಕಿ ತಾಲೂಕುಗಳಿಗೆ. ಅಂದರೆ ಫಸ್ಟ್ ಥೈಲ್ಯಾಂಡ್ಗೆ ಕೊಟ್ಬಿಡಿ, ಆಮೇಲೆ ನಮಗೆ ಕೊಡಿ ಅಂತ. ನಮಗೆ ತಗೊಳ್ಳಿ ಆ ಥರ ಮಾಡಿ, ಆ ಥರ ಮಾಡಿ. ನಾವು ಹೇಳೋದಷ್ಟೇ, ಕುಣಿಗಲ್ ಕೂಡ ತುಮಕೂರು ಜಿಲ್ಲೆನೇ. ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಇರೋದ್ರಿಂದ ಕುಣಿಗಲ್ನ ಬಿಡಕ್ಕಾಗಲ್ಲ. ಅದು ಕುಣಿಗಲ್ ರೈತರು ನೀರು ಬಿಡಬೇಡಿ ಅನ್ನೋಂಥದ್ದು ಕೂಡ ಸ್ವಾರ್ಥ ಆಗುವಂಥದ್ದು. ಹೌದೌದು. ಯಾಕಂದ್ರೆ ಇವತ್ತು ಹಾಸನ್ನವ್ರು ನೀರು ಬಿಟ್ಟಿರೋದಕ್ಕೆ ನಾವು ಬದುಕಿದ್ದೀವಿ, ನಾವು ಕುಣಿಗಲ್ ಅವ್ರಿಗೆ ಬಿಡಬೇಕು. ಸೊ ಮೊದಲಿಗೆ ಏನಾಗಬೇಕಾಗಿತ್ತು ನಿಮ್ಮ ಪ್ರಕಾರ, ಹೇಮಾವತಿ ಏನು ಏರಿಯಾ ಇದೆ ಅದು ಬೌಂಡ್ರಿ ಫಿಕ್ಸ್ ಮಾಡಬೇಕಾಗಿತ್ತು. ನೀವು ಇದುವರೆಗೂ ಆಗ್ಲೇ ಇಲ್ಲ. ಅದು ಅಚ್ಚುಕಟ್ಟು ಪ್ರದೇಶ ಅಂತ ಇವತ್ತವರೆಗೂ ನೀವು ಗುರುತಿಸಿ ಹೇಳಿರೋದಷ್ಟೇ. ಎಲ್ಲಿ ಮಾಡಿದ್ದಾರೆ ಅಚ್ಚುಕಟ್ಟು ಪ್ರದೇಶನ? ಸುಮ್ಮನೆ ಚಾನಲ್ ಹೊಡೆದ್ರು ದುಡ್ಡು ತಗೊಂಡು ಹೋದ್ರತ್ತ. ಚಾನಲ್ ಮುಚ್ಚಾಕಿರೋ ರೈತರುಗಳು ಜಮೀನುಗಳು ಎಲ್ಲ ಗದ್ದೆ ಹೊಲ ಮಾಡ್ಕೊಂಡು ಕುಂತಿದ್ದಾರೆ. ಖಂಡಿತ, ಹೌದು. ಗೊತ್ತಾಯ್ತಾ? ಅಚ್ಚುಕಟ್ಟು ಪ್ರದೇಶ ಅಂತ ಹಿಂದೆ ಎಷ್ಟು ಕೋಟಿ ಕಟ್ಲೆ ಸುರಿದು ಎಲ್ಲ ಚಾನಲ್ಗಳು ಮಾಡಿದ್ದಾರೆ. ಹೌದು. ಹಣ ವ್ಯಯ ಮಾಡಿರು. ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಎಲ್ಲಿ ಕೊಡೋಕ್ಕಾಗಿದೆ? ಇವತ್ತು ತುಮಕೂರು ಜಿಲ್ಲೆಗೆ ಲಾಸ್ಟ್ ಇಯರ್ ಮಾತ್ರ ಒಂದು 15 TMC ಮೇಲೆ ನೀರು ಬಂದಿದೆ ಅಷ್ಟೇ. ಇದುವರೆಗೆ 10-12 TMC ಮೇಲೆ ನೀರೇ ಬಂದಿಲ್ಲ. ಮಾಧುಸ್ವಾಮಿ ಅವರು ಉಸ್ತುವಾರಿ ಆಗಿದ್ದಾಗ ಒಂದು 22-23 TMC ನೀರು ಬಂತು. ಆ ಥರ ವೈಡನ್ ಮಾಡಿದಾಗ ಈಗ 1700-800 ಕ್ಯೂಸಿಕ್ ನೀರು ಬರ್ತಿದ್ದಂಥ ಜಾಗ ವೈಡನ್ ಮಾಡಿದಾಗ ಈಗ 1100 ಕ್ಯೂಸಿಕ್ ನೀರು ಬರೋ ಪ್ರಮಾಣ ಇದೆ. ಮಳೆ ಅಲ್ಲಿ ಹೆಚ್ಚಾದ್ರೆ ತಾನೇ ನಮಗೂ ಎಲ್ಲ ಬರೋದು. ಅಲ್ಲಿ ಮಳೆನೇ ಇಲ್ಲ ಅಂದರೆ ಮಳೆ ಹೆಚ್ಚಿಗೆ ಆಗಿ ವೇಸ್ಟ್ ಆಗಿ ಮೇಕೆದಾಟು ಮುಖ್ಯನ ತಮಿಳುನಾಡು ಸಮುದ್ರಕ್ಕೆ ಹೋಗುತ್ತಲ್ಲ. ಮಾಡಿ ನೀವು ದಯವಿಟ್ಟು, ನಿಮ್ಗೆ ಅಧಿಕಾರ ಇದೆ, ಮುಖ್ಯಮಂತ್ರಿ ಆಗಿದ್ರೆ ಮೇಕೆದಾಟನ್ನ ಪ್ರಬಲವಾಗಿ ಫೈಟ್ ಮಾಡಿ ತಮಿಳುನಾಡು ರೈತರು ಉಳ್ಕೊಳ್ಳಿ, ನಮ್ಮ ಕರ್ನಾಟಕ ರೈತರು ಉಳ್ಕೊಳ್ಳಿ, ಬೆಂಗಳೂರಿಗೂ ನೀರು ಕೊಡಿ. ನಿಮ್ಮ ರಾಮನಗರ ಜಿಲ್ಲೆ ಪೂರ್ತಿ ಸಮೃದ್ಧಿ ಆಗುತ್ತೆ ಮೇಕೆದಾಟು ಆದರೆ. ನೀವು ರಿವರ್ಸ್ ತಗೊಂಬನ್ನಿ ನೀರನ್ನ ಅಲ್ಲಿಂದ. ಆ ಕೆಲಸ ಮಾಡಿ ಸ್ವಾಮಿ, ರೈತರು ಉಳಿಬೇಕು ಸ್ವಾಮಿ. ಬರೀ ನೀವು ಒಂದು ಸ್ವಾರ್ಥಕ್ಕೆ, ರಾಜಕೀಯಕ್ಕೋಸ್ಕರ, ನಿಮ್ಮ ಜಿಲ್ಲೆ ಒಂದಕ್ಕೋಸ್ಕರ ನಮ್ಮ ತುಮಕೂರು ಜಿಲ್ಲೆ ರೈತರುಗಳನ್ನ ಬಲಿ ಪಶು ಮಾಡೋಕ್ಕೆ ಹೋಗ್ಬೇಡಿ, ಒಂದು ಮರಣ ಶಾಸನ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ ಮುಖ್ಯಮಂತ್ರಿಗಳಲ್ಲಿ, ದಯವಿಟ್ಟು ಯಾವುದೇ ಕಾರಣದಿಂದ ಇದ್ರ ಶಾಪ ತಟ್ಟುತ್ತೆ ಮುಂದೆ ಮಾತ್ರ. ನೀವೇನಾದರೂ ಹಠಕ್ಕೆ ಬಿದ್ದು ಇದನ್ನು ತೊಗೊಂಡು ಹೋದ್ರೆ ಅಂದರೆ ಇದು ರೈತರು, ತುಮಕೂರು ಜಿಲ್ಲೆ ರೈತರು ಅವರು ಕುಣುಗ್ಲು ಸೇರೈತೆ ಅಂತ ಹೇಳ್ತಾರೆ. ತುಮಕೂರು ಜಿಲ್ಲೆ ಕುಣುಗು ಸೇರಿಲ್ವಾ ಅಂತ ಪರಮೇಶ್ವರನೇನು ಹೇಳಿದರೆ, ಸೇರಿದೆ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇಲ್ಲ ನಾವು. ಮಿಕ್ಕಿದ 4-5 ತಾಲೂಕುಗಳ ಪರಿಸ್ಥಿತಿ ಏನಾಗಬೇಕು? ಈಗ ಅವ್ರು ಕೊರಟಿಕೆರೆ ಕುಡಿಯೋ ನೀರಂತ ವ್ಯವಸ್ಥೆ ಮಾಡ್ಕೊಂಡಿರಲ್ಲ, ಇಲ್ಲಿ ಬಂದರೂ ತಾನೇ ಅವ್ರಿಗೆ ಹೋಗೋದು ನೀರನ್ನ ಸಮೃದ್ಧಿಯಾಗಿ ಬಂದಾಗ ಸಂತೋಷ ಎಲ್ಲ ಕಡೆ ಇರುತ್ತದೆ. ಅಭಾವ ಆದಂಥ ಕಾಲದಲ್ಲಿ ಈಗ ಅಭಾವ ಆಗಿದೆಯಲ್ಲ, ಎಲ್ಲಿಂದ ಬರುತ್ತೆ ನೀರು? ಕುಡಿಯೋಕ್ಕೆ ನೀರು ಸಿಗಲ್ಲ ಇನ್ನು ತುಮಕೂರು ಟೌನ್ಗೆ. ಆ ಥರ ಪರಿಸ್ಥಿತಿ ಬರುತ್ತೆ ಹಿಂಗೆ ಕಂಟಿನ್ಯೂ ಆದರೆ. ಆದ್ದರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ನಿಲ್ಲಿಸೋವಂಥ ಪ್ರಯತ್ನ ಮಾಡಬೇಕು, ಇದಕ್ಕೆ ಯೋಜನೆ ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ? ಕೊನೆಯದಾಗಿ ನಮ್ಮ ಹೋರಾಟಗಾರರಿಗೆ, ನಮ್ಮ ನಾಯಕರಿಗೆ, ರಾಜಕೀಯ ಮುಖಂಡರಿಗೆ ಏನು ಹೇಳ್ತೀರಿ? ಹೋರಾಟ ಪ್ರಬಲವಾಗಿ ಮಾಡ್ತಾಯಿದ್ವಿ. ಕೋರ್ಟಲ್ಲಿ ಏನಾದರೂ ನಮಗೆ ತದ್ವಿರೋಧ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನಮ್ಮವ್ರು ರೆಡಿ ಆಗಿದ್ದಾರೆ. ಆಗಲಿ, ಅಷ್ಟರೊಳಗೆ ಏನಾದರೂ ಈಗ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸೂಚನೆ ಸಿಗ್ತಾ ಇದೆ. ಹೈಕೋರ್ಟಲ್ಲಿ ಏನಾದರೂ ಡಿಸ್ಮಿಸ್ ಆದರೆ ನಮ್ಮಲ್ಲಿಗೆ ಅವಕಾಶ, ಸ್ಟೇ ಸಿಕ್ಕಿ ನಮ್ಗೆ ಅವಕಾಶ ಆದರೆ ನಾವು ನೋಡ್ತೀವಿ. ಈಗ ಸದ್ಯಕ್ಕೆ ಕೋರ್ಟಲ್ಲಿ ಇರೋದ್ರಿಂದ ನಾವು ಪ್ರತಿಭಟನೆ ಮಾಡೋದ್ರಿಂದ ಅದು ಸಮಂಜಸ ಅಲ್ಲ. ಅಕಸ್ಮಾತ್ ಕಾಮಗಾರಿ ಸ್ಟಾರ್ಟ್ ಮಾಡಿದರೆ ಅದು ಏನಾಗಲಿ ಸರ್, ನಾವಂತೂ ಎದೆ ಕೊಟ್ಟು ಅವ್ರು ಗೋಲಿಬಾರ್ ಮಾಡಲಿ, ಲಾಠಿ ಚಾರ್ಜ್ ಮಾಡಲಿ, ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅದರ ಕೆಟ್ಟ ಹೆಸರು ಈ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳಿಗೆ ತಟ್ಟುತ್ತೆ.
ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವುದಾದೊಂದು ರೈತರು ಪ್ರಾಣ ನಾವೇ ಎದೆ ಕೊಡ್ತೀವಿ ಸ್ವಾಮಿ, ನಾವೇ ಎದೆ ಕೊಟ್ಟು ನಿಂತ್ಕೊತೀವಿ. ಏನಾಗಲಿ ನೆನಪಾಗಿ ಉಳಿದ್ಬಿಡ್ತದೆ. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಲ್ಲಿ ನೆನಪಾಗಿ ಉಳಿತದೆ. ಹೋಗ್ಲಿ ಬಿಡಿ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಹೌದು. ಆ ಸಾವು ಹುಟ್ಟು ಸಾವಿನ ಮಧ್ಯದಲ್ಲಿ ಏನಾದ್ರು ನೆನಪಾಗಿ ಉಳಿಯೋಂಥ ಕೆಲಸ ಮಾಡಬೇಕು. ಗೊತ್ತಾಯ್ತಾ? ಈಗ ರೈತರುಗಳು ಹಾಳಾಗ್ತಾರಲ್ಲ, ಅದಕ್ಕೋಸ್ಕರ ನಾವು ಹೋರಾಟ ಮಾಡೋಣ. ನಮ್ಮ ಪ್ರಾಣ ಕೊಡೋಣ ಬಿಡಿ. ನಮ್ಮ ಹೆಣದ ಮೇಲೆ, ನಮ್ಮ ಬಾಡಿ ಮೇಲೆ ಎತ್ಕೊಂಡು ಹೋಗ್ಲಿ ಬಿಡಿ ನೀರ. ರಾಜ್ಯ ನೋಡುತ್ತೆ, ಜಿಲ್ಲೆ ನೋಡುತ್ತೆ, ರಾಜ್ಯ ನೋಡುತ್ತೆ, ಪ್ರಪಂಚ ನೋಡ್ತದೆ. ನೆನಪಾಗಿ ಉಳಿತದೆ, ಹುತಾತ್ಮರ ಆಗ್ತೀವಿ ಬಿಡಿ. ಓಕೆ, ಇದುವರೆಗೂ ನಾನು ಕಳ್ಳಿಪಾಳ್ಯ ಲೋಕೇಶ್ ಅವರು JDS ಮುಖಂಡರು ಹಾಗೂ ಹೋರಾಟಗಾರರ ಜೊತೆ ಮಾತಾಡ್ತಾ ಇದ್ದೇನೆ. ಅವರು ಹೇಳ್ತಿರುವಂತ ಒಂದೇ ಒಂದು ಮಾತು, ಮೇಕೆದಾಟಿನಿಂದ ಇಡೀ ರಾಮನಗರವನ್ನ ನೀವು ಸಂಪನ್ನ ಮಾಡ್ಕೊಳ್ಳಿ, ಆದ್ರೆ ತುಮಕೂರಿಗೆ ಹಂಚಿಕೆ ಆಗಿರುವಂತಹ ಹೇಮಾವತಿಯನ್ನ ಯಾವುದೇ ಕಾರಣಕ್ಕೂ ನೀವು ತೆಗೆದುಕೊಂಡು ಹೋಗಬಾರ್ದು, ಅಧಿಕಾರ ಶಾಶ್ವತವಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲೂ ಮತ್ತಷ್ಟು ಮುಖಂಡರುಗಳನ್ನ ಕರೆಸಿ ಮಾತಾಡ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಮನದಾಳದ ಮಾತುಗಳನ್ನ ಆಡಿದಂತಹ ಕಳ್ಳಿಪಾಳ್ಯ ಲೋಕೇಶ್ ಅವರಿಗೆ ಚಾಲುಕ್ಯ ನ್ಯೂಸ್ನ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. Welcome to KK Jungle Resort Tumco! From the west to the east, Corporate events or a luxury stay, deluxe suites where the forest breeze sways. from the bonfire light to the morning dew, Tumkur is calling and we're waiting for you! ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.